ನೋಡಿ RCB ಏನಾಗಿದೆ ಅಂತಂದ್ರೆ ಇದು ನಮ್ದಲ್ಲ, ನಮ್ಮ ರಾಜ್ಯದ ಒಬ್ಬ ಇಲ್ಲ ಆಟಗಾರ. ಇದೇನೋ ಹುಚ್ಚುಚ್ಚಾಗಿ ತಗೊಂಡೋಗ್ಬಿಟ್ಟು ನಮ್ಮ DK ಶಿವಕುಮಾರ್ ಇವರಿಲ್ಲ. ನನಗೆ ಬಹಳ ಅಭಿಪ್ರಾಯ ಇತ್ತು, ಅವನೊಂದ್ಸರಿ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅವರು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೂಲಿಗಡಿಸ್ಬಿಟ್ಟು ಹೋಗ್ರಿ ಅಂತ. ಛೇ 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 ಛೇ, RCBನೂ ಇಲ್ಲ, 3 CBನೂ ಇಲ್ಲ, ಹಂಗಾಗಿ ಕೂತದೆ. ಏನ್ರಿ ಇದು ಕತೆ? RCB ನಮ್ಮ ಕರ್ನಾಟಕಕ್ಕೂ RCBಗೂ ಏನು ನಿಜ? ನಾವು ಲೈಕ್ ಮಾಡ್ತೀವಿ, ಆಟಗಾರರನ್ನು ಲೈಕ್ ಮಾಡ್ತೀವಿ. ಅವ್ರು ಯಾರು ನಮ್ಮ ಕರ್ನಾಟಕದವರು ಒಬ್ಬ ಆಟಗಾರ ಇಲ್ಲ. ಹಿಂದೆ ಇದ್ರು JR ವಿಶ್ವನಾಥ್, ಯಾರೆಲ್ಲ ಇದ್ರಲ್ಲ ಸರ್, ಅದು ಯಾರು ಇಲ್ಲ ಈಗ. ನಾವು ಅದ್ಯಾರು ಇಲ್ಲ. ಹಾಗಾಗಿ ಇವತ್ತು ಎಷ್ಟು ಬೇಜವಾಬ್ದಾರಿಯಿಂದ ಎಲ್ಲರೂ ಸ್ವತಃ ಮುಖ್ಯಮಂತ್ರಿನೇ ಎಷ್ಟು ಬೇಜವಾಬ್ದಾರಿಯಿಂದ ಮಾಡ್ತಾರೆ. ಕಾಲ್ ತುಳಿತ 3:15 ಆಗೋಯ್ತಂತೆ. CMಗೆ 5:45 ಸುದ್ದಿ ಬಂತಂತೆ. ಏನ್ರಿ ಹಂಗಾರೆ ಏನಿನ್ನೆ ಕಾನೂನು ಇದೆಯೋ ಇಲ್ವೋ? ನಿಮ್ಮ ಗುಪ್ತಚರ ಇಲಾಖೆ ಇದೆಯೋ ಇಲ್ವೋ? ಪಾಪ ಆ ದಯಾನಂದ್ ಅಂತ ಅವ್ರು ಇವನ್ನೆಲ್ಲ ಸಸ್ಪೆಂಡ್ ಮಾಡಿಟ್ರಿ. ಅವನು ಯಾರೋ ಎಂತವನು ನಿಂಬಾಳ್ಕರ್ IG, ಇಂಟೆಲಿಜೆನ್ಸ್ IG, ಅವನ್ನ ಈಗ ಮೊನ್ನೆ ಒಂದು ಆರ್ಡರ್ ಮಾಡಿದ್ರಿ. ಅವನು ಫಾರಿನ್ಗೆ ಹೋಗ್ಬೇಕಂತ ವಿದೇಶಕ್ಕೆ ಕಳಿಸ್ತಾರೆ. ಅವ್ನು ಮಾಡಿದ್ದು ಕೆಲಸಕ್ಕೆ, ಹಲಾಲ್ ಕೋಡ್ ಕೆಲಸಕ್ಕೆ ಅವನು ವಿದೇಶಕ್ಕೆ ಹೋಗಿ. ಯಾಕೆಂದ್ರೆ ಯಾಕೆ ಇಷ್ಟೆಲ್ಲ ಅವನಿಗೆ ಅನುಕೂಲ ಮಾಡ್ತಾ ಇದ್ರೆ, ಅವನ ಹೆಂಡತಿ ಎಂತವ್ರಪ್ಪ ಯಮ್ಮವರು, ಅಂಜಲಿ ನಿಂಬಾಳ್ಕರ್ ಅಯ್ಯಮ್ಮ, ಕಾಂಗ್ರೆಸ್ಸಿನ XMLA. ಅವಳು ಮನಸ್ಸು ಹೋಲಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಓಹೋ ಆಮೇಲೆ ಏನು ಸುಮ್ಮನೆ ಬಹಳ ಉಡಾಫೆ ಉತ್ತರಗಳು ಸಿದ್ದರಾಮಯ್ಯ. RCB ಲಂಕ ಬಹಳ ಬೇಜವಾಬ್ದಾರಿಯುತವಾಗಿ ಸಿದ್ದರಾಮಯ್ಯನ ಬಹಳ ಪರಮಾವಧಿ ಉತ್ತರ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ನನಗೂ ಸಂಬಂಧ ಇಲ್ಲ ಅಂತಾರೆ. ಆಮೇಲೆ ಗವರ್ನರ್ ನಾನೇ ಕರೆದಿದ್ದು ಅಂತಾರೆ. ಪುನಃ ಒಂದು ಅರ್ಧ ಗಂಟೆ ಒಂದೊಂದ್ಸರಿ ಮಾತಾಡ್ತೇನೆ. ಛೇ 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 ಛೇ, ನಮ್ಮ ಮುಖ್ಯಮಂತ್ರಿಯಿಂದ ಈ ರೀತಿ ಉತ್ತರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು 11 ಜನ ಯುವಕರು ಬಲಿಯಾಗೋದು. 11 ಜನ ಯುವಕರು ಬಲಿಯಾಗೋದು. ಪಾಪ ರಾಜ್ಯಪಾಲರು ಹೇಳ್ತಾರೆ, ಹೌದು ನನಗೆ ಆಹ್ವಾನ ಬಂದಿದ್ದೆ ಅಂತಾರೆ. ಇವ್ರು ಹೇಳ್ತಾರೆ, ನಾವು ರಾಜ್ಯಪಾಲರನ್ನು ಕರೆದೇ ಇಲ್ಲ, ಅವನೇ ಸುಮ್ಮನೆ ನಡ್ಕೊಂಬಂದ್ಬಿಟ್ಟ ರಾಜಭವನದಿಂದ. ಏನು ಇದು ಮರ್ಯಾದೆ ಕೆಲಸ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.